ಬೆಳಗಾವಿಯ ಗಡಿ ಭಾಗದಲ್ಲಿ ಮತ್ತೆ ಬಾಲ ಬಿಚ್ಚಲು ಯತ್ನಿಸಿದ ಎಂಇಎಸ್ ಪುಂಡರಿಗೆ ಕರ್ನಾಟಕ ಪೊಲೀಸರು ಭರ್ಜರಿ ಬ್ರೇಕ್ ಅನ್ನು ಹಾಕಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಭೇಟಿ ನೀಡ್ತಾ ಇರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಗಡಿ ಭಾಗದಲ್ಲಿ ಮರಾಠಿ ಭಾಷಿಕರ ಹಕ್ಕುಗಳ ಕುರಿತು ವಿವಾದಾತ್ಮಕ ಬೇಡಿಕೆಗಳನ್ನು ಮನವಿ ಸಲ್ಲಿಸಲು ಹೊರಟಿದ್ದ ಎಂಇಎಸ್ ನಿಯೋಗಕ್ಕೆ ಯಮಕನಮರಡಿ ಪೊಲೀಸರು ಭೀಕರ ಶಾಕ್ ಅನ್ನು ನೀಡಿದ್ದಾರೆ. ಬೆಳಗಾವಿಯಿಂದ ಕೊಲ್ಲಾಪುರಕ್ಕೆ ರಾಷ್ಟ್ರೀಯ ಹೆದ್ದಾರಿ 48ರ ಮೂಲಕ ಕಾರ್ಗಳಲ್ಲಿ ತೆರಳುತ್ತಾ ಇದ್ದ ಪುಂಡರನ್ನ ಹತ್ತಿರಗಿ ಟೋಲ್ ಪ್ಲಾಜಾ ಬಳಿ ಪೊಲೀಸರು ಸುತ್ತುವರಿದು ತಡೆಯನ್ನ ನಿಲ್ಲಿಸಿದ್ದಾರೆ. ಇನ್ನು ಮಹಾರಾಷ್ಟ್ರ ಪೊಲೀಸರು ಪ್ರೋಟೋಕಾಲ್ ಸೂಚನೆ ಹಾಗೂ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಭೇಟಿಗೆ ಅವಕಾಶವನ್ನ ನೀಡದಂತೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದರಿಂದ ರೊಚ್ಚಿಗಿದ್ದ ಎಂಇಎಸ್ ಮುಖಂಡರು ರಸ್ತೆ ಮಧ್ಯೆಯೇ ಕುಳಿತು ಕರ್ನಾಟಕ ಪೊಲೀಸರ ವಿರುದ್ಧ ಅವಾಚ್ಯ ಘೋಷಣೆಯನ್ನ ಕೂಗಿ ದರ್ಪವನ್ನ ಮೆರೆದಿದ್ದಾರೆ. ಇನ್ನು ಗಡಿ ಕದಡಲು ಯತ್ನಿಸಿದ ಎಂಇಎಸ್ ಪುಂಡರನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಇನ್ನು ಎಂಇಎಸ್ ಪುಂಡರ ಸೋಗಲಾಡಿತನಕ್ಕೆ ಖಾಕಿ ಪಡೆ ಬ್ರೇಕ್ ಅನ್ನ ಹಾಕಿರೋದು ಕನ್ನಡ ಪರ ಸಂಘಟನೆಗಳು ಭಾರಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. गाड़ी लाओ अड़वी लाओ